ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋಂಥ ಮೊಳಕೆ ಕಾಳು ಸಾಂಬಾರು, ಇದು ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ನೀವು ಒಂದ್ಸಲಿ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ನಾನೀಗ ಮೊದಲಿಗೆ ಮೊಳಕೆ ಕಾಳು ಕಡಲೆಕಾಳು ಎರಡು ತೊಗೊಂಡಿದ್ದೀನಿ. 2 ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಆಲೂಗೆಡ್ಡೆ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನೀರಲ್ಲಿ ತೊಳೆಯಕ್ಕೆ ಇಟ್ಟಿದ್ದೀನಿ. ಸೊ ಇದು ಆಮೇಲೆ ತೊಳೆಯೋಣ. ಇವಾಗ ನೋಡಿ, ಇದಕ್ಕೆ ರುಬ್ಬಕ್ಕೆ ಮಸಾಲೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಅರ್ಧ ಹೋಳು ತೆಂಗಿನಕಾಯಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ. ಹುರ್ಗಡ್ಲೆ ಮುಕ್ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ. ಗಸಗಸೆನ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಚಕ್ಕೆ ಲವಂಗ 2 ಪೀಸ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 1 ಗೆಡ್ಡೆ ತೊಗೊಂಡಿದ್ದೀನಿ. 1 ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ, ಖಾರದ ಪುಡಿ, ಧನಿಯಾ ಪುಡಿನ ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹುಳಿ ಸಾರು ಪುಡಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ತೊಗೊಂಡು ನೀಟಾಗಿ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸಾಂಬಾರನ್ನ. ಅರ್ಧ ಕಪ್ಪಷ್ಟು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಲೆ ಹಚ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಸೊ ಕುಕ್ಕರ್ ಕಾದಿದೆ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ಎಣ್ಣೆ ಏನು ತೊಗೊಂಡಿದ್ದೆ ಆ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಲಜ್ಜಿಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಫ್ರೈ ಆಗ್ತಿದ್ದಾಗೇ ನೋಡಿ, ಇಮಿಡಿಯೇಟ್ಲಿ ಎಣ್ಣೆ ಕಾದಿರೋದ್ರಿಂದ ಬೇಗ ಫ್ರೈ ಆಗೋಯ್ತು ಈರುಳ್ಳಿನೂ ಬೆಳ್ಳುಳ್ಳಿನೂ. ಸೊ ಇವಾಗ ನಾನು ತೊಳೆದು ಇಟ್ಕೊಂಡಿರೋಂಥ ಕಾಳು, ಬದನೆಕಾಯಿ, ಆಲೂಗೆಡ್ಡೆ ಏನಿದೆ ಅದನ್ನು ನೀಟಾಗಿ ಸೋಸ್ಬಿಟ್ಟು ನಾನು ಇವಾಗ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಅಡಿಯಿಂದೆಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ, ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಮ್ಮ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನಾನು ಈಗಲೇ ಮುಂಚೆನೇ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು 1/4 ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಒಂದು 5 ನಿಮಿಷ ಬೇಯಲಿ, ಮುಚ್ಚಿಡೋಣ. ನೋಡಿ ಯಾವ ಥರ ಬೆಂದಿದೆ ಅಂತ. ಸೊ ಇನ್ನೂ ಸ್ವಲ್ಪ ಬೇಯಬೇಕು. ಸೊ ಹಂಗೆ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಿಡೋಣ. ಫ್ರೆಂಡ್ಸ್, ಸಖತ್ ಈಸಿ ನೋಡಿ ಫ್ರೆಂಡ್ಸ್, ಈ ಸಾಂಬಾರು ಮಾಡೋದು ಮೊಳಕೆ ಕಾಳು ಸಾರು ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದೊಂದು 2 ನಿಮಿಷ ಬೆಂದಾದಮೇಲೆ ಇವಾಗ ನಾವೇನು ರುಬ್ಬಿ ಇಟ್ಕೊಂಡಿದ್ದೀವಿ ಆ ಮಸಾಲೆನ ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈಗ ಆ ಮಸಾಲೆನ ಅದರೊಳಗೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಮಸಾಲೆ ಗಟ್ಟಿ ಇದೆ. ಸೊ ನಾನು ಅದಕ್ಕೆ ಅಂತಲೇ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಬಿಸಿನೀರನ್ನ ಕಾಯಿಸಿಟ್ಕೊಂಡು ಅದೇ ಬೌಲಲ್ಲೇ ನಾನು ಇವಾಗ ಈ ಸಾಂಬಾರೊಳಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಗಟ್ಟಿ ಇದೆ. ಇದಕ್ಕೆ ನಾನೀಗ ಬಿಸಿನೀರನ್ನ ಆ್ಯಡ್ ಮಾಡ್ಕೊತೀನಿ. ಇವಾಗ ನೋಡಿ, ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ನಿಮಗೆ ಯಾವ ಥರ ಬೇಕೋ ಸಾಂಬಾರು ಕ್ವಾಂಟಿಟಿ, ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ಬಿಸಿನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ತಣ್ಣೀರು ಹಾಕ್ಬೇಡಿ, ಒಗ್ರು ಬಂದ್ಬಿಡುತ್ತೆ ಸಾರು, ಚೆನ್ನಾಗಿರಲ್ಲ. ಸೊ ಬಿಸಿನೀರೇ ಕಾಯಿಸ್ಬಿಟ್ಟು ಹಾಕಬೇಕು, ಸಖತ್ತಾಗಿರುತ್ತೆ. ನಮ್ಮದೀಗ ಕ್ವಾಂಟಿಟಿ ಸಾಕು ಅಂತ ಅನ್ನಿಸ್ತಾ ಇದೆ. ನೋಡಿ ಯಾವ ಥರ ಇದೆ ಅಂತ. ನೋಡಿ, ಈ ಥರ ಬಂದಿದೆ ಫ್ಲೇವರು. ಸೊ ಈ ಥರ ಇತ್ತು ಅಂದರೆ ಈ ಸಾಂಬಾರು ಮುದ್ದೆಗೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಅನ್ನಕ್ಕೂ ಮುದ್ದೆಗೂ ಮತ್ತು ಇದು ಇಡ್ಲಿಗೂ ತಿನ್ಬೋದು, ಸೂಪರಾಗಿರುತ್ತೆ. ದೋಸೆಗೂ ತಿನ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಇದನ್ನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ನಮಗೆ ಮಿನಿಮಮ್ ಒಂದು 2 ವಿಷಿಲಾದರೂ ಕುಕ್ಕರ್ ವಿಷಿಲ್ ಹೊಡಿಬೇಕು ಮೊಳಕೆ ಕಾಳು ಬೇಯೋಕ್ಕೋಸ್ಕರ. ಸೊ 2 ವಿಷಿಲ್ ಹೊಡೆದ ತಕ್ಷಣ ನಾನು ಅದನ್ನ ಆಫ್ ಮಾಡ್ತೀನಿ. ನೋಡಿ, ಇವಾಗ ಆಲ್ರೆಡಿ 1 ವಿಷಿಲ್ ಹೊಡೆಯಿತು. ಸೊ ಇವಾಗ 2ನೇ ವಿಷಿಲ್ ಹೊಡಿಬೇಕು. ಸೊ ನೋಡಿ, ಇವಾಗ 2 ವಿಷಿಲ್ ಹೊಡೆದ ತಕ್ಷಣ ಅದು ಕಂಪ್ಲೀಟ್ ಆದಮೇಲೆ ಆಫ್ ಮಾಡ್ತೀನಿ. ಸಾರು ಮಾತ್ರ ಸಖತ್ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ತಿನ್ನೋಕ್ಕೆ ನೆಂಚ್ಕೊಳಕ್ಕಂತೂ ಮೊಳಕೆ ಕಾಳು, ಕಡಲೆಕಾಳು, ಬದನೆಕಾಯಿ, ಆಲೂಗೆಡ್ಡೆ ಸೂಪರಾಗಿರುತ್ತೆ ಟೇಸ್ಟಿ ಅಂತೂ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಇದೆ ನೋಡಿ ಕಲ್ಲರು. ಈ ಥರ ಕಲ್ಲರ್ ಬಂದಿದೆ ಅಂದರೆ ಸಾರು ಮಾತ್ರ ಸೂಪರಾಗಿದೆ ಅಂತಲೇ ಅರ್ಥ. ಹೇಳಬೇಕು ಅಂದರೆ ಪುಡಿ ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡಿದೆ ಇದಕ್ಕೆ. ಸಖತ್
ಸಖತ್ತಾಗಿದೆ ನೋಡಿ. ಇನ್ನು ತಿನ್ನೋಕ್ಕೂ ಮಸ್ತ್ ಇರುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ಅಂತ ಎಷ್ಟು ಬೇಗ ಆಗೋವಂಥ ಸಾಂಬಾರಿದು. ಆದರೆ ಒಳ್ಳೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮೊಳಕೆ ಕಾಳು ಸಾರು ನೋಡಿ ನಾನು ಮುದ್ದೆ ಮಾಡಿಲ್ಲ. ಸೊ ಅನ್ನಕ್ಕೇನೆ ಮೊಳಕೆ ಕಾಳು ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಟಾಟಾ, ಬಾಯ್ ಬಾಯ್, ಸಿ ಯು.